ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂಕೆಎಸ್ಆರ್ಟಿಸಿ ನಿಗಮದ ಮಹಿಳಾ ನೌಕರರಿಗೆ ರಾಜ್ಯ ಸರ್ಕಾರ ಋತುಚಕ್ರ ರಜೆಯನ್ನ ಮಂಜೂರು ಮಾಡಿದೆ. ಜನವರಿ 1ರಿಂದ ಜಾರಿಗೆ ಬರುವ ಈ ಆದೇಶ ಅರ್ಹ ಮಹಿಳಾ ನೌಕರರು ಪ್ರತಿ ತಿಂಗಳು 1 ದಿನದ ರಜೆಯನ್ನ ಘೋಷಣೆ ಮಾಡಲಾಗಿದೆ. 2026ರ ಜನವರಿ 1ರಿಂದ ಮಹಿಳಾ ಡ್ರೈವರ್ಸ್ ಆಗಿರಬಹುದು, ಕಂಡಕ್ಟರ್ ಆಗಿರಬಹುದು, ಜೊತೆಗೆ ಮಹಿಳಾ ನೌಕರರು ಋತುಚಕ್ರದ ರಜೆಯನ್ನ ತೆಗೆದುಕೊಳ್ಳಬಹುದು. ಇದಕ್ಕೂ ಕೂಡ ಒಂದು ವಯೋಮಿತಿ ಅನ್ನೋದಿರುತ್ತೆ. 18ರಿಂದ 52 ವರ್ಷದ ಮಹಿಳಾ ನೌಕರರು ಈ ರಜೆ ಸೌಲಭ್ಯವನ್ನು ಪಡೆಯಬಹುದು. ಕರ್ನಾಟಕ ಸರ್ಕಾರವು ಆದೇಶಗಳಲ್ಲಿ ಕೆಲವೊಂದಿಷ್ಟು ಮಹಿಳಾ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದಲೇ ಈ ಪ್ರತಿ ತಿಂಗಳು ಕೂಡ 1 ದಿನದ ಋತುಚಕ್ರ ರಜೆಯ ಸೌಲಭ್ಯವನ್ನ ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ ಕಲ್ಪಿಸಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಈ ಒಂದು ರಜೆಯನ್ನ ಪಡಿಬೇಕು ಅಂತ ಅಂದ್ರೆ ಯಾವುದೇ ರೀತಿಯ ಒಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನ ಒದಗಿಸುವಂತ ಅಗತ್ಯ ನಿಮ್ಗಿರೋದಿಲ್ಲ. ಈ ರಜೆಯನ್ನ ಹಾಜರಾತಿ ಪುಸ್ತಕ ಅಂತಿರುತ್ತೆ, ಆ ಒಂದು ಪುಸ್ತಕದಲ್ಲಿ ಅಥವಾ ಪ್ರತ್ಯೇಕವಾಗಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಇಟ್ಟಿರ್ತಾರೆ. ಆ ಪುಸ್ತಕಗಳಲ್ಲಿ ಋತುಚಕ್ರ ರಜೆಯನ್ನ ಬೇರೆ ಯಾವುದೇ ರಜೆಯೊಂದಿಗೆ ಸೇರ್ಸಂಗಿರೋದಿಲ್ಲ. ಈ ರಜೆಯನ್ನ ಆಯಾ ತಿಂಗಳಲ್ಲೇ ಬಳಸ್ಕೊಳ್ಬೇಕು. ಇಲ್ಲ ಈ ತಿಂಗಳು ನಾನು ತಗೊಂಡಿಲ್ಲ, ಮುಂದಿನ ತಿಂಗಳು ಈ ಒಂದು ರಜೆಯನ್ನ ತಗೋತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇದು ಋತುಚಕ್ರದ ರಜೆ ಆಗಿರೋದ್ರಿಂದ ಆ ಒಂದು ತಿಂಗಳಿನಲ್ಲಿ ಈ ಒಂದು ರಜೆಯನ್ನ ನೀವು ಪಡ್ಕೊಳ್ಬಹುದಾಗಿದೆ.